ಸಮಸ್ತ ಕನ್ನಡ ಬಾಂಧವರಿಗೆ ಶರಣಾರ್ಥಿ. ಪ್ರಸ್ತುತ ನಮ್ಮ ಪ್ರಗತಿ ಯೂಟ್ಯೂಬ್ ಚಾನಲಿಗೆ ತಮಗೆ ಸ್ವಾಗತ. ಇಂದು ನಾನು ಚಿರಚೇತನಗಳು ಅಂತಕ್ಕಂಥ ಈ ಮಾಲಿಕೆಯಲ್ಲಿ ಒಂದು ಅಪರೂಪದ ವ್ಯಕ್ತಿತ್ವವನ್ನು ಮತ್ತು ಆತನ ಸಾಧನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಬದುಕು ಅನ್ನೋದು ಏನಾಗಿದೆ ಅಂತಂದರೆ ಅನೇಕ ಘಟನೆಗಳಿಂದ ತುಂಬಿಕೊಂಡಂಥ ಒಂದು ಅಮೃತ ಕಲಶ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಬದುಕಿನಲ್ಲಿ ನಡೀತಕ್ಕಂಥ ಘಟನೆಗಳು ಕೆಲವೊಮ್ಮೆ ಸಹಜವಾಗಿ ತೇಲಿ ಹೋಗ್ತವೆ. ಇನ್ನೂ ಕೆಲವುಗಳು ಏನಪ್ಪ ಅಂದರೆ ನಮ್ಮ ಬದುಕಿನಲ್ಲಿ ಒಂದು ನಿರೀಕ್ಷಿತ ಮಟ್ಟಕ್ಕಿಂತ ಎತ್ತರದಲ್ಲಿ ಒಯ್ದು ನಮ್ಮ ಬದುಕನ್ನೇ ಹೊಸ ದಿಕ್ಕಿನತ್ತ ಒಯ್ಯುವ ಮೂಲಕವಾಗಿ ನಮ್ಮನ್ನು ಒಂದು ಶ್ರೇಷ್ಠತ್ವದ ಕಡೆಗೆ ಒಯ್ಯುವಂಥ ಒಂದು ಮಹತ್ವದ ಕಾರಣವನ್ನು ಮಾಡ್ತವೆ. ಇಂಥ ಒಂದು ಘಟನೆಯಿಂದಾಗಿ ಒಬ್ಬ ವೈಭವ ವಿಲಾಸಿ ಜೀವನದ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಆ ಘಟನೆಯಿಂದ ಪ್ರೇರಿತನಾಗಿ ಪರಿಣಾಮಗೊಂಡು ಸೇವಾಲೋಕಕ್ಕೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಸೇವಾಲೋಕದ ಒಬ್ಬ ಅಪರೂಪದ ಶಕ್ತಿಯಾಗಿ ಒಂದು ವ್ಯಕ್ತಿ ಒಂದು ಶಕ್ತಿಯಾಗಿ ಏನಪ್ಪ ಅಂತಂದ್ರೆ ನಮ್ಮೆದುರಿಗೆ ಕಾಣಿಸಿಕೊಂಡಂಥ ಒಂದು ವ್ಯಕ್ತಿಯ ಚಿತ್ರಣವನ್ನು ಮತ್ತು ಆತನ ಕೊಡುಗೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯ ಒಂದು ಅವರ ಮುಖ್ಯವಾಗಿ ಏನಂತಂತಂದರೆ ಬಾಬಾ ಆಮ್ಟೆ ಅಂತಕ್ಕಂಥ ಹೆಸರನ್ನು ತಾವು ಕೇಳಿರಬೇಕು. ಬಾಬಾ ಆಮ್ಟೆ ಅವರು ಮೂಲ ಹೆಸರು ಮುರಳೀದಾಸ್ ಅಂತಕ್ಕಂಥದ್ದು. ಮುರಳೀಧರ್ ದೇವಿದಾಸ್ ಆಮ್ಟೆ ಅಂತಕ್ಕಂಥದ್ದು ಅವರ ಹೆಸರು. ಬಾಬಾ ಆಮ್ಟೆ ಅವರು ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಯ ಹಿಂಗನಘಾಟದಲ್ಲಿ 1914ನೇ ಇಸ್ವಿಯಲ್ಲಿ ಅವರು ಜನಿಸಿದರು. ಆಮ್ಟೆ ಅವರ ಮನೆತನ ಬಹಳ ಶ್ರೀಮಂತ ಮನೆತನ, ಪ್ರತಿಷ್ಠಿತ ಮನೆತನ. ಅವ್ರ ತಂದೆಯವರು ದೇವಿದಾಸರವರು ಬ್ರಿಟಿಷ್ ಸರ್ಕಾರದಲ್ಲಿ ಅತ್ಯುನ್ನತ ಅಧಿಕಾರದಲ್ಲಿದ್ದವರು. ವೈಭವಕ್ಕೆ, ಸಂತೋಷಕ್ಕೆ, ಸಂಪತ್ತಿಗೆ ಯಾವುದೇ ರೀತಿಯಲ್ಲಿ ಅಂತಂದ್ರೆ ಕೊರತೆ ಇರಲಿಲ್ಲ. ಇವ್ರ ಮೂಲ ಹೆಸರು ಮುರಳೀಧರ್ ಅವರು. ಆದರೆ ಇವರಿಗೆ ಬಾಬಾ ಅಂತಕ್ಕಂಥ ಹೆಸರೇ ಬದುಕಿನದಕ್ಕೂ ಕೊನೆಯವರೆಗೂ ಏನಪ್ಪ ಅಂತಂದ್ರೆ ಇವತ್ತಿಗೂ ಕೂಡ ಅವರು ಬಾಬಾ ಆಮ್ಟೆ ಅಂತಲೇ ಅವರು ಚಿರಪರಿಚಿತರು. ಯಾಕೆ ಹಿಂಗಾಯಿತು ಅಂತಂತಂದರೆ ಬಾಬಾ ಆಮ್ಟೆ ಅವರು ಅಂತಂದ್ರೆ ಅವ್ರ ತಂದೆಯವರಿಗಿದ್ದಂಥ 8 ಮಕ್ಕಳಲ್ಲಿ ಇವರು ಹಿರಿಯರು. ಇವರು ಎಷ್ಟೇ ವೈಭವ ಶ್ರೀಮಂತಿಕೆಯಲ್ಲಿ ಬಾಲ್ಯದಲ್ಲಿದ್ದರೂ ಕೂಡ ಇವರು ಒಂದು ವಿಶೇಷತೆ ಏನಿತ್ತು ಅಂತಂದ್ರೆ ಅಷ್ಟೇ ಕರುಣಾಮಯಿಗಳಾಗಿದ್ದರು. ಸೇವಕರ ಮಕ್ಕಳವರೊಂದಿಗೆ ಅವರು ಸಹಜವಾಗಿ ಆಟ ಆಡ್ತಿದ್ದರು. ಅಷ್ಟು ಏನಂತಂತಂದರೆ ಪ್ರೀತಿ ಕರುಣೆ ಅಂತ. ಹೀಗಾಗಿ ಅವರು ಮನೆ ಮಂದಿಗೆಲ್ಲ ಅವ್ರ ತಂದೆಯಿಂದ ತಾಯಿ ಸುಪ್ರದೇವ್ರಿಗೆ ಬಾಬಾ ಬಾಬಾ ಅಂತಲೇ ಅವ್ರ ಹೆಸರು. ಬಾಬಾ ಆಮ್ಟೆಯವರ ಬಾಲ್ಯ ಎಷ್ಟು ವೈಭವಪೂರ್ಣ ಇತ್ತಪ್ಪ ಅಂತಂತಂದರೆ, ವಿಲಾಸಿ ಜೀವನ ಇತ್ತಪ್ಪ ಅಂತಂದರೆ, ಅವತ್ತಿನ ದಿನಮಾನಗಳಲ್ಲಿ ಅವರು ಕುದುರೆ ಸವಾರಿ ಮಾಡ್ತಿದ್ರು. ಅವ್ರಿಗೆ ಅವ್ರದ್ದೇ ಆದ ಒಂದು ಗನ್ನು ಕೂಡ ಇತ್ತು. ಬೇಟೆಗೆ ಹೋಗ್ತಿದ್ರು. ಹೀಗೆ ಬಡತನ, ದುಃಖ, ಕಷ್ಟ, ನೋವು ಇವು ಯಾವುಗಳ ಪರಿಚಯನೂ ಅವರಿಗೆ ಇರಲಿಲ್ಲ. ಮುರಳೀಧರ್ ಅವರು ಅಂದರೆ ಬಾಬಾ ಆಮ್ಟೆಯವರು ಮುಂದೆ BA LLB ಮುಗಿಸ್ಕೊಂಡ್ರು. ಕಾನೂನು ವೃತ್ತಿಯನ್ನು ಅವರು ಆರಂಭಿಸಿದರು. ಕಾನೂನು ವೃತ್ತಿಯಲ್ಲಿ ಅಂತಂದ್ರೆ ಒಳ್ಳೆಯ ಯಶಸ್ವಿಯನ್ನು ಕೂಡ ಅವರು ಪಡ್ಕೊಂಡ್ರು. ಅವರು ಕೂಡ ಸಾಕಷ್ಟು ಸಂಪತ್ತನ್ನು ಗಳಿಸ್ಕೊಂಡ್ರು. ಕಾರಿನಲ್ಲಿ ಅವರು ಓಡಾಡ್ತಿದ್ರು ಅಂತಂದು ಮತ್ತು ನಾನು ಬೇರೆ ಹೇಳಬೇಕಾಗಿಲ್ಲ. ಹೀಗೆ ಇರ್ತಾ ಒಂದು ದಿವಸ ಒಂದು ಘಟನೆ ನಡೀತು. ಬಾಬಾ ಆಮ್ಟೆಯವರು ತಮ್ಮ ಕೋರ್ಟ್ ಕೆಲಸವನ್ನು ಮುಗಿಸಿಕೊಂಡು ಸಾಯಂಕಾಲ ಕಾರಿನಲ್ಲಿ ಬರ್ತಾಯಿದ್ರು. ಭಾರಿ ಮಳೆ ಸುರಿತಿತ್ತು. ಬೀದಿ ತುಂಬೆಲ್ಲ ನೀರು ಹರಿತಿತ್ತು. ಗಟಾರದಲ್ಲಿ ಒಂದು ಸಹಜವಾಗಿ ಏನಾಗ್ಬಿಡ್ತು ಅಂತಂತಂದರೆ ಚರಂಡಿಯಲ್ಲಿ ಯಾವುದೋ ಒಂದು ಪ್ರಾಣಿ ಅಥವಾ ಒಬ್ಬ ವ್ಯಕ್ತಿ ಕೈಕಾಲು ಆಡಿಸ್ತಕ್ಕಂಥ ಇರುವಂಥ ಒಂದು ದೃಶ್ಯವನ್ನು ಅವ್ರು ಕಂಡರು. ಅವರಿಗೆ ಮೊದಲಿಗೆ ಭಯನೂ ಆಯಿತು, ಅಷ್ಟೇ ಕುತೂಹಲನೂ ಆಯಿತು. ತಕ್ಷಣ ಅವ್ರು ಕಾರ್ ನಿಲ್ಲಿಸಿದ್ರು. ನೋಡಿದರೆ ಅಲ್ಲಿ ಒಬ್ಬ ಮಾನವ ವ್ಯಕ್ತಿ, ಆತನ ಕೈಗಳಲ್ಲಿ ಬೆರಳುಗಳಿಲ್ಲ, ಮೈ ತುಂಬ ಗಾಯಗಳು ತುಂಬಿಕೊಂಡಿವೆ. ಒಂದೊಂದು ಗಾಯದಲ್ಲಿ ಹುಳುಗಳು ಏನಪ್ಪ ಅಂತ ತುಂಬಿಕೊಂಡಿವೆ. ಮುಖ ಅಂತಂತಂದರೆ ಅಲ್ಲಿ ಮೂಗಿಲ್ಲ, ಕಿವಿ ಇಲ್ಲ, 2 ಕಣ್ಣುಗಳು ಮಾತ್ರ. ಇದನ್ನೆಲ್ಲ ನೋಡಿ ಬಾಬಾ ಆಮ್ಟೆಯವರು ತಮ್ಮ ಜೀವನದಲ್ಲಿ ಎಂದೂ ಭಯಪಟ್ಟವರಲ್ಲ. ಆದರೆ ಆ ದೃಶ್ಯ ಏನೈತಲ್ಲ, ಕರುಳು ಹಿಂಡುವ ದೃಶ್ಯ ಅವರಲ್ಲಿ ಭಯವನ್ನು ಉಂಟು ಮಾಡಿತು. ಆ ಭಯದಿಂದಾಗಿ ಅವ್ರು ಏನಾದರು ಅಂತಂದ್ರೆ ಸುಮ್ಮನೆ ಹೆಂಗೆ ಸಾಮಾನ್ಯ ಜನರು ನೋಡಿ, ಎಷ್ಟೋ ಜನರು ನೋಡಿದ್ರು ಆ ವ್ಯಕ್ತಿಯನ್ನು, ನೋಡ್ತಿದ್ರು ಪಾಪ ಅಂತಿದ್ರು, ಮುಂದಕ್ಕೆ ಹೋಗ್ಬಿಡ್ತಿದ್ರು ಅಷ್ಟೇ. ಮತ್ತು ಕೆಲವರು ಅದನ್ನು ನೋಡ್ತೂ ಇರಲಿಲ್ಲ. ಇನ್ನೂ ಕೆಲವರು ಆ ವ್ಯಕ್ತಿ ಕಡೆಗೆ ಅತ್ಯಂತ ಹೀನಾಯ ದೃಷ್ಟಿಯಿಂದ, ತಿರಸ್ಕೃತ ದೃಷ್ಟಿಯಿಂದ, ಯಾವುದೋ ಒಬ್ಬ ಶಾಪಗ್ರಸ್ತ ವ್ಯಕ್ತಿಯನ್ನು ನೋಡ್ತಾ ಇದ್ದಾರೋ ಅನ್ನುವಂಥ ದೃಷ್ಟಿಯಿಂದ ನೋಡಿ ಮುಂದೆ ಹೋಗ್ತಿದ್ರು. ಇವರು ಕೂಡ ಅದೇ ರೀತಿ ಹೋದರು.
ಮಲಗಿದರು. ಆದರೆ ಅವ್ರಿಗೆ ಏನಾಯ್ತು, ಆ ಸಂದರ್ಭದಲ್ಲಿ ಅವರು ಆ ದೃಶ್ಯ ಮಾತ್ರ ಅವರು ಮನೆಗೆ ದೂರ ಅವ್ರು ಹೋದರೂ ಕೂಡ ಆ ಭಯದ ದೃಶ್ಯ ಅವರಿಂದ ದೂರ ಹೋಗಲಿಲ್ಲ. ಆ ದೃಶ್ಯ ಕಣ್ಮುಂದೆ ಈಗ ನಡೀತಿರುವಂತೆ ಅವ್ರು ಭಾವಿಸ್ಕೊಂಡ್ರು. ಅಂತಃಸಾಕ್ಷಿ ಪುಟಿದಿದ್ದಿತ್ತು, ಅಂತಃಕರಣ ಪುಟಿದಿದ್ದಿತ್ತು. ಆ ಭಯ ಏನಾಯಿತು ಅಂತಂದ್ರೆ ಕರುಣೆಯಲ್ಲಿ ಪರಿವರ್ತನೆ ಆಯಿತು. ಹೌದು, ನಾನೇನೋ ಭಯ ಪಟ್ಕೊಂಡು ಬಂದೆ, ಆದರೆ ಇವತ್ತು ಆ ವ್ಯಕ್ತಿ ಸ್ಥಿತಿ ಏನಾಗಿರ್ಬೋದು, ಹಾಗಾದರೆ ಆತನನ್ನು ರಕ್ಷಣೆ ಮಾಡೋರು ಯಾರು? ಆತನು ನನ್ನಂತೆ ಒಬ್ಬ ಮನುಷ್ಯ ಅಲ್ಲ, ಆತ ಅಲ್ಲಿ ಮಲಗಿದಾಗ ನಾನು ಈ ರೀತಿ ಸಂಪತ್ತಿನಲ್ಲಿ ಮಲಗೋದು ಒಳ್ಳೆಯದೇ ಅಂತಂದು ತಕ್ಷಣ ಅವ್ರು ಏನು ಮಾಡಿದರು ಅಂತಂದು ಅಂಥ ಮಧ್ಯರಾತ್ರಿಯಲ್ಲಿಯೂ ಕೂಡ ಮತ್ತೆ ಕಾರನ್ನು ತೊಗೊಂಡು ಅದೇ ಜಾಗಕ್ಕೆ ಬಂದರು. ನೋಡ್ತಾರೆ, ಅದೇ ಸ್ಥಿತಿಯಲ್ಲಿದ್ದ ಆ ವ್ಯಕ್ತಿಯ ಬಗ್ಗೆ ಏನೋ ಒಂದು ಅನುಕಂಪ ಅವರಲ್ಲಿ, ತಾಯಿಗಳು ಅಲ್ಲಿ ಜಾಗೃತ ಆಯಿತು. ಆತನನ್ನು ಆರೈಕೆ ಮಾಡಿದರು. ಆತನಿಗೆ ಕೆಲವೊಂದು ತಮ್ಮ ಜೇಬಿನಿಂದ ತಿನಿಸುಗಳನ್ನ ಆತನ ತಿನ್ನಿಸಿದರು. ಈ ಘಟನೆ ಏನಾತಪ್ಪ ಅಂತಂದ್ರೆ ಬಾಬಾ ಆಮಟೆಯವರಲ್ಲಿ ಒಂದು ಆತ್ಮೋನ್ನತಿ, ಮಹಾನ್ ಒಂದು ಸಾತ್ವಿಕ ಚೇತನವನ್ನು ಬಡಿದೆಬ್ಬಿಸಿತು. ಅವತ್ತೇ ಅವರು ನಿರ್ಧಾರ ಮಾಡಿದರು, ಇನ್ನು ಮೇಲಿಂದ ನಾನು ಈ ಕುಷ್ಠರೋಗಿಗಳು ಏನಿರ್ತಾರೆ, ಯಾರು ಸಮಾಜದಿಂದ ಪ್ರೀತಿ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಪ್ರೀತಿ, ಸೇವೆ, ಎರಡೇ ಅವರಿಗೆ. ಅವ್ರು ಹೆಚ್ಚಿನದನ್ನು ಅಪೇಕ್ಷೆ ಪಡೋದಿಲ್ಲ. ಒಂದು ಪ್ರೀತಿಯ ನೋಟ, ಒಂದು ಸಹಾಯ ಮಾಡ್ತಕ್ಕಂಥ ಸೇವೆ ಕೈ, ಇವೆರಡು ಅವರಿಗೆ ಬೇಕು. ಈ ಕೈಗಳು ಇದನ್ನು ನಾವು ಕೊಡಲಾರ್ದಷ್ಟು ನಾನು ಬಡವಲ್ಲ ಅಂತ ತಿಳ್ಕೊಂಡು ಸಂಪೂರ್ಣವಾಗಿ ತಮ್ಮ ವೃತ್ತಿ ಜೀವನ, ತಮ್ಮ ವಿಲಾಸಿ ಜೀವನ, ಸಂಪತ್ತು ಮನೆಯಿಂದ ಹೊರಗೆ ಬಂದರು. ಅವರು ತಮ್ಮನ್ನು ಸಂಪೂರ್ಣ ಕುಷ್ಠರೋಗಿಗಳ ಸೇವೆ, ಅವರ ಉದ್ಧಾರಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡ್ರು. ಎಲ್ಲಿಂದ ಎಂಥ ಒಂದು ಅಗಾಧವಾದ ಬದಲಾವಣೆಯನ್ನು ನಾವಿಲ್ಲಿ ಗಮನಿಸ್ತೇವೆ. ಒಂದು ನಿಮಿಷ ತಮ್ಮೊಂದಿಗೆ ಹಂಚಿಕೊಳ್ಳೋದಾದರೆ, ಈಗ ನನ್ನ ನೆನಪಾಗೋದು ಕ್ರಿಸ್ತಪೂರ್ವ 263ರಲ್ಲಿ ಅಶೋಕ ಕಳಿಂಗ ಯುದ್ಧದಲ್ಲಿ ಯಾವ ಸಾಮ್ರಾಟ ಆತ ಮಾಡಿದಾದ ಮೊದಲನೇ ಯುದ್ಧನೂ ಹೌದು, ಕೊನೆಯ ಯುದ್ಧನೂ ಹೌದು, ಮಣ್ಣಿನ ಒಡೆಯ ಆಗಬೇಕು, ಚಕ್ರವರ್ತಿ ಆಗಬೇಕು ಅಂತಕ್ಕಂಥ ಹಂಬಲದಿಂದ ಯುದ್ಧದಲ್ಲಿ ಸೋಲಿಸಿದ. ಸುತ್ತಲೂ ಏನಂತ ಗೆದ್ದ ಮೇಲೆ ಹೆಣಗಳ ರಾಶಿಯನ್ನು ನೋಡಿದ. ಈ ಹೆಣಗಳ ಸಮಾಧಿಯ ಮೇಲೆ ನನ್ನ ಸಿಂಹಾಸನ ಸ್ಥಾಪಿಸೋದಾದರೆ ನಾನು ಯಾಕಾಗಿ ಚಕ್ರವರ್ತಿ ಆಗಬೇಕು ಅಂತ ತಿಳ್ಕೊಂಡು ಕೈಯಲ್ಲಿ ಖಡ್ಗವನ್ನು ಹೋಗ್ಯದ, ಯುದ್ಧವನ್ನು ಬಿಟ್ಟ, ಬುದ್ಧನನ್ನು ಸ್ವೀಕರಿಸಿದ, ಶಾಂತಿ ದಾರಿಯನ್ನು ಹಿಡಿದ. ಒಂದು ಮಾನವ ಕುಲ ಕಂಡಂತಹ ಒಬ್ಬ ಶ್ರೇಷ್ಠ ಅಶೋಕ ಚಕ್ರವರ್ತಿ, ಅಶೋಕ ವ್ಯಕ್ತಿ ಏನಪ್ಪ ಅಂತಂದ್ರೆ ನಮ್ಗೆ ಅಂಥದ್ದೇ ಒಂದು ಬದಲಾವಣೆ. ಇದು ನಾನು ಹೇಳ್ತಾ ಇರೋದು ಅಶೋಕನ ಹೋಲಿಸೋದು ಅತಿರೇಕ ಅನಿಸಿದ್ರು ಕೂಡ ಈ ಒಂದು ಬಾಬಾ ಆಮಟೆಯವರ ಮುಂದಿನ ಸೇವೆಯನ್ನು ನಾವು ಗಮನಿಸಿದಪ್ಪ ಅಂತಂದ್ರೆ ಇದು ಆ ಮಟ್ಟದಲ್ಲಿ ಸಹಜ ಅಂತ ಅನಿಸ್ತೈತಿ. ತಕ್ಷಣ ಬಾಬಾ ಆಮಟೆಯವರು ಮಾಡಿದ್ದೇನು ಅಂತಂತಂದರೆ, ಕ್ರಿಸ್ತಕ 1949ರಲ್ಲಿ ಆನಂದವನ ಅಂತಕ್ಕಂಥ ಒಂದು ಸೇವಾಶ್ರಮವನ್ನು ಪುನರ್ವಸತಿ, ಕುಷ್ಠರೋಗ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿದರು. ಅದಕ್ಕೂ ಮೊದಲು ಅವರು ಮಾಡಿಕೊಂಡಂಥ ಸಿದ್ಧತೆಗಳನ್ನು ನೋಡ್ರಿ, ಎಂಥ ಒಂದು ಮಾನವೀಯ ಮಿಡಿತ ಅವರಲ್ಲಿ ಐತೆ ಅಂತಂದರೆ, ಅವರು ಕಲ್ಕತ್ತಾಕ್ಕೆ ಹೋಗಿ ಅಲ್ಲಿ ಟ್ರಾಪಿಕಲ್ ಮೆಡಿಸಿನ್ಸ್, ಜೋನ್ ಮೆಡಿಸಿನ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯಲ್ಲಿ ಈ ಕುಷ್ಠರೋಗಗಳನ್ನು ಉಪಚರಿಸುವಂಥ, ಅದನ್ನು ನಿವಾರಿಸ್ತಕ್ಕಂಥ ವೈದ್ಯಕೀಯ ಅಭ್ಯಾಸವನ್ನು ಅವರು ಮಾಡಿದರು. ಆಮೇಲೆ ಅವರು ಇನ್ನೂ ಏನು ಅಂತಂತಂದರೆ, ಈ ಕುಷ್ಠರೋಗ ಅಂದರೆ ಇದು ಸಾಂಸರ್ಗಿಕ ರೋಗ ಅಲ್ಲ ಅನ್ನೋದನ್ನು ತಾವೇ ಸ್ವತಃ ತಮ್ಮ ಮೇಲೆ ಪ್ರಯೋಗ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಬೆಸಿಲಿ ಅಂತಕ್ಕಂಥ, ಲೆಪ್ರಸಿ ಬೆಸಿಲಿ ಅಂತಕ್ಕಂಥ ಹಿಂಗೆ ಒಂದು ಇಂಜೆಕ್ಷನ್ ತಾವೇ ಮಾಡಿಕೊಂಡ್ರು. ಅವ್ರು ಸಾಬೀತುಪಡಿಸಿದರು ಕುಷ್ಠರೋಗ ನಾವು ಅಂದುಕೊಂಡಷ್ಟು, ನಾವು ಭಯಪಟ್ಟುಕೊಳ್ಳುವಷ್ಟು ಏನಪ್ಪ ಅಂತಂದ್ರೆ ಸಾಂಸರ್ಗಿಕ ರೋಗ ಅಲ್ಲ ಅಂತ ತಿಳ್ಕೊಂಡರು. 1949ರಲ್ಲಿ ಆನಂದವನ್ನು ಸ್ಥಾಪಿಸಿದರು. ಈ ಸ್ಥಾಪಿಸುವ ಸಂದರ್ಭದಲ್ಲಿ ನೋಡಿ ಅವರು ಎಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ್ರು ಅಂದರೆ, ಸಂಪೂರ್ಣ ಬಂಜರು ಭೂಮಿ, ಕಲ್ಲು ಬಂಡೆಯನ್ನು ತುಂಬಿದಂಥದ್ದು. ಕೇವಲ 6 ರೋಗಿಗಳಿಂದ ಪ್ರಾರಂಭವಾದಂಥ ಇವತ್ತು ಆನಂದವನ ಇವತ್ತೇನಾಗಿದೆಯಪ್ಪ ಅಂತಂತಂದರೆ, ಅದು 176 ಹೆಕ್ಟೇರ್ ಪ್ರದೇಶದಲ್ಲಿ, ಆಮೇಲೆ 3000ಕ್ಕಿಂತಲೂ ಹೆಚ್ಚು ಏನಪ್ಪ ಅಂತಂತಂದ್ರೆ ವ್ಯಕ್ತಿಗಳೊಂದಿಗೆ, ರೋಗಿಗಳೊಂದಿಗೆ, ಅಂಗವಿಕಲರೊಂದಿಗೆ ಅದು ತುಂಬಿಕೊಂಡಿದೆ. ಇಲ್ಲಿ ಅವರಿಗೆ ಕುಷ್ಠರೋಗಿಗಳ ಬಗ್ಗೆ ಎಷ್ಟು ಅಪಾರವಾದ ಪ್ರೀತಿ ಅಂದರೆ, ಸ್ವತಃ ಅವರು ಕುಷ್ಠರೋಗಿಗಳೊಂದಿಗೆ ವಾಸಿಸ್ತಿದ್ದರು. ಅವರೊಂದಿಗೆ ಬೆರೀತಿದ್ರು, ಅವರೊಂದಿಗೇ ಊಟ ಮಾಡ್ತಿದ್ರು, ಅವರಿಗೆ ಊಟ ಮಾಡಿಸ್ತಿದ್ರು. ಆಮೇಲೆ ಅವ್ರದ್ದು ದೊಡ್ಡ ಕೊಡುಗೆ ಏನಪ್ಪ ಅಂತಂದ್ರೆ, ಈ ರೀತಿ ಅವ್ರನ್ನ ಸುಮ್ಮನೆ ಉಪಚಾರ ಮಾಡೋದು, ಸೇವೆ ಮಾಡೋದ್ರಿಂದ ಅವರಲ್ಲಿ ಮತ್ತೆ ಅಸಹಾಯಕ ಭಾವನೆ, ಪರಾವಲಂಬಿ ಭಾವನೆ ಬೆಳೆಸ್ತದೆ. ಇದು ಬೇಡ. ಅವ್ರು ಏನು ಮಾಡಬೇಕಪ್ಪ ಅಂದ್ರೆ, ತಮ್ಮ ಬದುಕನ್ನು ತಾವು ಸ್ವತಃ ನಿರ್ವಹಿಸಬೇಕು. ಅಂಥ ಒಂದು ಸಾಮರ್ಥ್ಯವನ್ನು ಅವರಲ್ಲಿ ತುಂಬಬೇಕು. ಇದು ಅದರಿಂದ ಸಾಧ್ಯ? ಶಿಕ್ಷಣದಿಂದ ಸಾಧ್ಯ. ಅವರಲ್ಲಿ ವೃತ್ತಿ ಕೌಶಲ್ಯಗಳನ್ನು ಬೆಳೆಸಬೇಕು. ವೃತ್ತಿ ಆಧಾರಿತ ಜೀವನವನ್ನು ನಡೆಸಲಿಕ್ಕೆ ಅವ್ರಿಗೆ ಬೇಕು, ಸ್ವಯಂ ಗಳಿಕೆ ಅವ್ರಿಗೆ ಬೇಕು, ಸ್ವಾವಲಂಬಿ ಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರಪ್ಪ ಅಂತಂತಂದ್ರೆ, ಈ ಅವರಿಗೆ ಶಿಕ್ಷಣ ಮತ್ತು ವೃತ್ತಿ ಆಧಾರಿತ ತರಬೇತಿ ಇವುಗಳನ್ನು ಕೊಡೋದರ ಮೂಲಕವಾಗಿ ಏನು ಮಾಡಿದರು ಅಂತಂತಂದ್ರೆ, ಅವರಲ್ಲಿ ಸ್ವಾಭಿಮಾನದ, ಆತ್ಮಗೌರವದ ಒಂದು ಬದುಕನ್ನು ಬದುಕಲಿಕ್ಕೆ ಅವರು ಒಂದು ಸಂಪೂರ್ಣವಾಗಿ
ಹೊಸ ಬದುಕನ್ನೇ ಅವ್ರಿಗೇನಪ್ಪ ಅಂದರೆ ಬದುಕಿನ ಬಾಗಿಲನ್ನು ಅವರಿಗೆ ತೆರೆದಿಟ್ಟರು. ಇವತ್ತು ನಾವು ನೋಡ್ತೇವೆ, ಇವತ್ತು ಆನಂದವನ ಇಡೀ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ವಿಶ್ವ ಮಾನವ ಕಲ್ಯಾಣ ಸೇವಾ ಕೇಂದ್ರವಾಗಿ ಅದು ಏನಪ್ಪ ಅಂದರೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತದೆ ಅಂತಕ್ಕಂಥದ್ದು. ಇವತ್ತು ನಮ್ಮ ಬಾಬಾ ಆಮ್ಟೆಯವರು ಏನಪ್ಪ ಅಂತಂದ್ರೆ ನಮ್ಮ ಮಧ್ಯದಲ್ಲಿಲ್ಲ. 2008ರಲ್ಲಿ ಅವರು ಇಲ್ಲವಾದರು ಅನ್ನೋಲಿಕ್ಕೆ ಅನಿಸೋದಿಲ್ಲ. ಯಾಕಂದರೆ ಮನುಷ್ಯ ಆತ ಮೈಯಿಂದ ಇರೋದಕ್ಕಿಂತ ಆತನ ಬಿಟ್ಟುವಂಥ ಕೃತಿಗಳೇನದವಲ್ಲ, ನಾವು ನಡೆದು ಹೋದ ಹೆಜ್ಜೆಗಳು ಹೆಂಗೆ ನಮ್ಮ ಈಗ ನಡೆದ ದಾರಿಗೆ ಹೆಜ್ಜೆಗಳೇ ಹೆಂಗೆ ಸಾಕ್ಷಿ, ಬದುಕಿದ ಬಾಳಿಗೆ ಸಾಧನೆಗಳೇ ಸಾಕ್ಷಿ ಆಗ್ತವೆ. ಅಂಥ ಸಾಧನೆಗಳು ಇವತ್ತು ಆನಂದ ಒಂದಲ್ಲಿ ಅವರು ಜೀವಂತವಾಗಿಯೇ ಇದ್ದಾರೆ ಅಂತ ಅನ್ಕೊತೀವಿ ನಾವು. ಇವರು ಬಾಬಾ ಆಮ್ಟೆಯವರು ಕೇವಲ ಬರೀ ಕುಷ್ಠರೋಗಿಗಳಿಗೆ ಅಷ್ಟೇ ಅಲ್ಲ, ಅಂಗವಿಕಲ ಮಕ್ಕಳ ಸಲುವಾಗಿ, ವೃದ್ಧರ ಸಲುವಾಗಿ, ಆದಿವಾಸಿಗಳ ಸಲುವಾಗಿ ಅಷ್ಟೇ ಅಲ್ಲ, ಪರಿಸರ ಸಂರಕ್ಷಣೆ ಸಲುವಾಗಿ ಅವರು ಬಹಳಷ್ಟು ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಆನಂದವನ ಅಂತಂತಂದರೆ ಒಂದು ಒಳ್ಳೆ ಪರಸ್ಪರ ಕುಷ್ಠರೋಗಿಗಳು ಸಹೋದರರಾಗಿ, ಆತ್ಮೀಯವಾಗಿ, ಸ್ವಾವಲಂಬಿತವಾಗಿ ಮಾನವ ಕುಲಕ್ಕೆ ಸವಾಲು ಎಸೆಯುವಂತೆ ಏನಪ್ಪ ಅಂತಂದ್ರೆ ಅವರು ಆತ್ಮಗೌರವದ ಸ್ವಾವಲಂಬಿ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ. ಇವರ ಒಂದು ಗೌರವವನ್ನು ಮೆಚ್ಚಿ ಅವರಿಗೆ ಭಾರತ ಸರ್ಕಾರ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ, ಪದ್ಮವಿಭೂಷಣ ಅಷ್ಟೇ ಅಲ್ಲ, ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಏನಂತಂದರೆ ಇವರಿಗೆ ಮಾನವ ಹಕ್ಕು ಪ್ರಶಸ್ತಿ ಕೊಟ್ಟಿದೆ, ಮ್ಯಾಗ್ಸೆಸೆ ಪ್ರಶಸ್ತಿ ಇದೆ, ಟೆಂಪಲ್ಟನ್ ಪ್ರಶಸ್ತಿ ಇದೆ. ಈ ಪ್ರಶಸ್ತಿಗಳಿಂದಾಗಿ ಅವರು ಬೆಳೆದರು ಅಂತಲ್ಲ, ಆದರೆ ಅವರಿಗೆ ಕೊಡೋದ್ರಿಂದಾಗಿ ಆ ಪ್ರಶಸ್ತಿಗಳು ಏನದಪ್ಪ ಅಂತ ಘನತೆಯನ್ನು ಹೆಚ್ಚಿಸಿಕೊಂಡು ಈ ಸಂದರ್ಭದಲ್ಲಿ ನಮಗೆ ಅವರ ವ್ಯಕ್ತಿತ್ವದ ಒಂದು ಸಂದೇಶ ನಮಗೆ ಏನಾಗ್ತದಪ್ಪ ಅಂತಂದರೆ, ಮನುಷ್ಯನಿಗೆ ಆತನಲ್ಲಿ ಆತನ ಒಂದು ಶ್ರೇಷ್ಠತ್ವವನ್ನು ಸಾಧಿಸಲಿಕ್ಕೆ ಶ್ರೇಷ್ಠ ಮಾಧ್ಯಮ ಅಂತಂತಂದರೆ ಸಂಪತ್ತಲ್ಲ, ಸೇವೆಯೇ ಸಂಪತ್ತು. ಕಷ್ಟ ಕಣ್ಣೀರಲ್ಲಿದ್ದವರ ಕಣ್ಣೀರನ್ನು ಒರೆಸಬೇಕು, ನೋವಿನ ಗಾಯಗಳನ್ನು ಒರೆಸಬೇಕು. ಗಾಯ ಒರೆಸುವ ಕೈ ನಮ್ಮ ಆಗಬೇಕೆ ಹೊರತು ಗಾಯ ಮಾಡುವ ಕೈಗಳಾಗಬಾರ್ದು ಅಂತಕ್ಕಂಥ ಸೇವೆಯಿಂದ ನಮ್ಮ ಜೀವನ ಉದ್ಧಾರ ಅಂತ ಹೇಳಿ ಅದೇ ಹೇಳ್ತಾರಲ್ಲ, ಏನಪ್ಪ ಅಂದ್ರೆ ಜನೋದ್ಧಾರವೇ ದೇವೋದ್ಧಾರ, ಜನಸೇವೆಯೇ ಜನಾರ್ದನ ಸೇವೆ ಅಂತಲ್ಲ, ಅಂಥ ಒಂದು ಶ್ರೇಷ್ಠತ್ವ ನಮ್ಮ ಬದುಕಿಗೆ ಅವರು ಕೊಟ್ಟಿದ್ದಾರೆ. ಅವರು ಹಚ್ಚಿಟ್ಟ ಹಣತೆ ನಮ್ಮ ಎದೆಯಂಗಳದಲ್ಲಿ ನಾವು ಬೆಳಗಿಸಿಕೊಳ್ಳೋಣ, ಅವರ ಆದರ್ಶದಲ್ಲಿ ನಾವು ಮುನ್ನಡೆಯೋಣ ಅಂತ ಹೇಳಿ ತಮ್ಮೊಂದಿಗೆ ಈ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಭಾಳ ಖುಷಿ ಅನಿಸ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದ.